ಅಂತೂ ಇಂತೂ ಮದ್ವೆ ಸಂಭ್ರಮ ಶುರು ಆಯ್ತು. ಹೌದು, ಈ ಮದುವೆನ ತಡೆಯೋದಕ್ಕಿರೋದು ಇದೊಂದೇ ದಾರಿ. ಹಲೋ, ನಾನು ನಿಮ್ಗೊಂದು ಕೆಲಸ ಹೇಳಿದ್ನಲ್ಲ, ಅದೇನಾಯ್ತು? ದಿನ ನಾಳೆ ನಾಳೆ ಅಂತ ಕತೆ ಹೇಳೋದೇ ಆಯ್ತಲ್ಲ. ನೋಡಿ, ನೀವು ಅದೇನು ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಆದಷ್ಟು ಬೇಗ ನನ್ಗೆ ಆ ಕೆಲಸ ಆಗಬೇಕು. ಹಾ, ಇವತ್ತೇ ಮಾಡಿ. ಈ ಮದುವೆ ನಡೆಯಲ್ಲ ಅಮ್ಮ. ಸರ್, ತಗೊಳ್ಳಿ ಸ್ವೀಟ್. ಸ್ವೀಟಾ? ಯಾವ ಖುಷಿಗೆ? ಗೆಸ್ ಮಾಡಿ. ನಾಂದಿ ಪೂಜೆ ಆಯ್ತಲ್ಲ, ಅದಕ್ಕ? ಇಲ್ಲ ಸರ್, ಯಾವುದೋ ಒಂದು ಪ್ರಾಪರ್ಟಿ ನನ್ನ ಹೆಸರಿಗೆ ಆಗ್ಬೇಕಿತ್ತು. ಅದ್ ನನ್ನ ಹೆಸರಿಗಾಯ್ತು, ಆ ಖುಷಿಗೆ. ವಾವ್, ಕಂಗ್ರಾಟ್ಸ್. ಎಷ್ಟು ಕೊಟ್ಟೆ? ಅದಕ್ಕೋಸ್ಕರ ನಾನು ಬರೀ ದುಡ್ಡು ಕೊಡ್ಲಿಲ್ಲ ಸರ್. ಬೆಲೆ ಕಟ್ಟಕ್ಕಾಗದೇ ಇರುವಂತ ಅಮೂಲ್ಯವಾದದನ್ನು ಕೊಟ್ಟಿದ್ದೀನಿ. ಏನು? ಬೆಲೆ ಕಟ್ಟಕ್ಕಾಗದೇ ಇರೋದ? ಏನದು? ಅದೆಲ್ಲ ಹೇಳಕ್ಕಾಗಲ್ಲ ಸರ್. ನಾನು ನಿನ್ನ ಮದುವೆ ಆಗೋ ಹುಡುಗ, ನನ್ನ ಹತ್ರನೂ ಹೇಳಲ್ವಾ? ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಅಮೂಲ್ಯವಾದದ್ದೇನು ಅಂತ ಗೊತ್ತಾಗತ್ತೆ. ಓಕೆ. ಸ್ವೀಟ್ ತುಂಬಾ ಚೆನ್ನಾಗಿದೆ. ಕೊಟ್ಟಿದ್ದು ನಮ್ಮ ಅಕ್ಕನ ಪ್ರಾಣ. ನಮ್ಮ ಅಕ್ಕನ ಪ್ರಾಣಕ್ಕೆ ಬೆಲೆ ಕಟ್ಟಕ್ಕಾಗತ್ತಾ? ಮೀರಾ, ಅಳ್ತಿದ್ಯಾ? ಯಾಕೆ, ಏನಾಯ್ತು? ಅದು ಸಂತೋಷಕ್ಕೆ ಸರ್. ಈ ಹೆಣ್ಮಕ್ಳು ಲಾಜಿಕ್ ಅರ್ಥ ಆಗಲ್ಲಪ್ಪ. ಖುಷಿಗೂ ಅಳ್ತಾರೆ, ದುಃಖಕ್ಕೂ ಅಳ್ತಾರೆ. ಹೆಣ್ಣಿನ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಅದ್ರಲ್ಲೂ ನೊಂದಿರೋ ಹೆಣ್ಣಿನ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋದು ಇನ್ನೂ ಕಷ್ಟ. ಯಾಕಂದ್ರೆ ಅವಳಿಗೆ ಎಲ್ಲನೂ ಮುಚ್ಚಿಟ್ಕೊಂಡು ನಗು ಅಭ್ಯಾಸ ಇರುತ್ತೆ. ನೊಂದಿರೋ ಹೆಣ್ಣ? ನಿನಗಂತ ನೋವು ಏನಾಗಿದೆ? ಯಾಕೆ ಸರ್, ನಿಮ್ ಹೆಂಡತಿ ನನ್ ಮೇಲೆ ಹೊರಿಸಿದ ಆಪಾದನೆ ನನಗಾಗಿದ್ದ ಅವಮಾನನ ಮರ್ತ್ಬಿಟ್ರಾ? ಏಯ್, ಕಮಾನ್. ಖುಷಿಯಾಗಿರೋ ಟೈಮಲ್ಲಿ ಅದನ್ನೆಲ್ಲ ಯಾಕೆ ನೆನ್ಪು ಮಾಡ್ಕೋದೀಯಾ? ನೋಡು, ಈಗ ನಮ್ಮ ಮದುವೆ ಆಗ್ತಿದೆ, ಸಂತೋಷ ಪಡು. ಈ ನಾಂದಿ ಪೂಜೆ, ಬಳೆ ಶಾಸ್ತ್ರ, ಮೆಹಂದಿ, ವಾವ್, ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಪ್ಪ. ಸರ್, ನಿಜ ಹೇಳಿ, ನೀವು ನನ್ನ ಅಷ್ಟೊಂದು ಇಷ್ಟಪಡ್ತೀರಾ? ನಿಮಗ್ ನಿಜವಾಗ್ಲೂ ಅಷ್ಟೊಂದು ಖುಷಿ ಆಗ್ತಿದ್ಯಾ? ಎಸ್, ಖುಷಿ ಆಗ್ತಿದೆ. ಆ ಸೇವಂತಿ ನಮ್ಮ ಪ್ರತಿಯೊಂದು ಶಾಸ್ತ್ರನೂ ನೋಡಿ ಕೊರಗ್ತಾಳಲ್ಲ, ಅದನ್ನ ನೆನೆಸ್ಕೊಂಡ್ರೇನೆ ಒಂಥರ ಖುಷಿ ಆಗ್ತಿದೆ. ಅವಳು ಸಂಕಟ ಪಟ್ಟಾಗ್ಲಿಲ್ಲ, ಮನಸ್ಕೊಂಥರ ಆನಂದ. ಇಲ್ಲ ಸರ್, ನೀವು ಸುಳ್ಳು ಹೇಳ್ತಿದ್ದೀರಾ. ನಿಮ್ಗೆ ಮದ್ವೆ ಖುಷಿ ಕೊಡ್ತಿಲ್ಲ. ನಿಮ್ಮ ಈ ಮುಖದಲ್ಲಿ ಸಂತೋಷ ಕಾಣಿಸ್ತಿಲ್ಲ. ಅದು ಬರೀ ಮಾತಲ್ಲಷ್ಟೇ ಕಾಣಿಸ್ತಿದೆ. ನಿಮ್ ಮುಖದಲ್ಲಿ ಸಂಕಟ ಕಾಣಿಸ್ತಿದೆ ಸರ್. ನಿಮ್ ಮುಖದಲ್ಲಿ ಏನೋ ನೋವಿದೆ ಸರ್. ನಿಜ ಹೇಳಿ ಸರ್, ನಿಜವಾಗ್ಲೂ ಸೇವಂತಿ ಮೇಡಮ್ ಮೇಲೆ ನಿಮ್ಗೆ ಯಾವುದೇ ತರ ಫೀಲಿಂಗ್ಸ್ ಉಳ್ದಿಲ್ವಾ? ಆ ದಿನಗಳು ಪ್ರತಿ ಕ್ಷಣ
ಹೃದಯದೊಳಗೆ ಹಸಿರಾಗಿದೆ ಅದು ಇದೆ ನನ್ನ ಬಿಡದೆ ಗಾಳಿಯಲ್ಲಿ ಪ್ರೇಮ ಗೀತೆ ಬರೆದ ಸಂದೇಶವು ಬಳಸಿ ಬಂದು ಹೇಳಲಿಲ್ಲವೇ ನನ್ನ ಈ ಸ್ನೇಹವು ಪ್ರೀತಿಯಾಯಿ ಹಾದಿಯಾಕೆ ಬಿಟ್ಟು ಹೋದೆ. ಮಾತಾಡಿ ಸರ್. ಯಾಕಂದ್ರೆ ಇದು ನನ್ನ ಜೀವನದ ಪ್ರಶ್ನೆ. ಗಂಡು ಸಂಪೂರ್ಣವಾಗಿ ತನ್ನವನಾಗಬೇಕು ಅನ್ನೋದು ಒಂದು ಹೆಣ್ಣಿನ ಆಸೆ. ನಾನು ನಿಮ್ಮನ್ನ ನಂಬೋದಾ ಸರ್? ನಿನಗ್ಯಾಕೆ ಅನುಮಾನ? ಅನುಮಾನ ಅಂತ ಅಲ್ಲ, ನಿಮ್ಗೂ ಸೇವಂತಿ ಮೇಡಮ್ಗೂ ಡಿವೋರ್ಸ್ ಆಯ್ತು. ಆದ್ರೂ ಅವ್ರು ಇದೇ ಮನೇಲಿ ಇರ್ಬೇಕು ಅಂತ ಕಂಡೀಷನ್ ಹಾಕಿ ಅವ್ರನ್ನ ಇಲ್ಲೇ ಉಳಿಸ್ಕೊಂಡಿದ್ದೀರಾ. ಮದ್ವೆ ಆದ್ಮೇಲೂ ಅವ್ರು ಇದೇ ಮನೇಲಿ ಇರ್ಬೇಕು ಅಂತ ಕಂಡೀಷನ್ ಹಾಕಲ್ಲ ತಾನೆ? ನನ್ ಕುತ್ತಿಗೆ ತಾಳಿ ಬಿದ್ಮೇಲೂ ಅವ್ರು ನನ್ನ ಕಣ್ಮುಂದೆ ಓಡಾಡಿದ್ರೆ ಎಲ್ಲಿ ನಿಮ್ ಮನ್ಸು ಅವ್ರ ಮೇಲೆ ವಾಲುತ್ತೋ ಅಂತ ಒಂಥರ ಭಯ ಆಗ್ತಿದೆ ಸರ್. ನಿಮ್ಮನ್ನ ಕಳ್ಕೊಂಡ್ರೆ ನನಗ್ ಬದುಕೇ ಇಲ್ಲ ಸರ್. ಛೇ, ಯಾಕಿಷ್ಟು ಭಯ ನಿನಗೆ? ಮದುವೆ ಆದ್ಮೇಲೆ ಒಂದು ಕ್ಷಣನೂ ಅವಳಿಲಿರಲ್ಲ. ಡಿವೋರ್ಸ್ ಆದ್ಮೇಲೆ ಅವಳನ್ನ ಇಲ್ಲೇ ಇರಿಸ್ಕೊಂಡಿದ್ದೀನಿ ಅಂದ ಮಾತ್ರಕ್ಕೆ ನೀನು ಈ ಥರ ಏನೇನೋ ಅನುಮಾನ ಪಡಬಹುದಾ? ಅವಳನ್ನ ಇಲ್ಲೇ ಇರಿಸ್ಕೊಳ್ಳೋದಕ್ಕೆ ಕಾರಣ ಏನು ಗೊತ್ತಾ? ಏನು ಸರ್? ನಿನ್ನ ಮದುವೆ ಸಂಭ್ರಮನ ನೋಡಿ ಅವಳು ಉರ್ಕೊಳ್ಳಿ ಅಂತ, ಅವಳು ಹೊಟ್ಟೆ ಉರಿಸ್ಬೇಕು ಅಂತ. ಅವಳ ಮೇಲೆ ಪ್ರೀತಿ ಇದ್ದು ನಿನ್ ಮೇಲೆ ಪ್ರೀತಿ ಇಲ್ಲ ಅಂತಂದಿದ್ರೆ ಈ ಮದ್ವೆನ ಯಾಕೆ ಒಪ್ಕೋತಾ ಇದ್ದೆ ಮೀರಾ? ಅಷ್ಟು ನಿಷ್ಠೆಯಿಂದ ನಾಂದಿ ಪೂಜೆಗೆ ಯಾಕೆ ಕೂರ್ತಾ ಇದ್ದೆ? ಸರ್, ನಿಜವಾಗ್ಲೂ ಅವ್ರು ನಿಮ್ ಮನ್ಸಲ್ಲಿಲ್ವಾ? ಅವಳೊಬ್ಳು ಮೋಸಗಾತಿ. ನಾನು ಅವಳ ಮೇಲೆ ಇಟ್ಟಿದ್ದ ನಂಬಿಕೆಗೆ ಅವಳು ಮಸಿ ಬೆಳೆದ್ಲು, ಅನ್ಯಾಯ ಮಾಡಿದ್ಲು. ಸಾಲದಕ್ಕೆ ಅವಳಿಂದ ನಿನಗೂ ಅನ್ಯಾಯ ಆಗಿದೆ ಮೀರಾ, ಅವಮಾನ ಆಗಿದೆ. ಯಾರಿಂದನೋ ಇನ್ಯಾರಿಗೂ ಅನ್ಯಾಯ ಆದ್ರೆ ನಾನು ಸಹಿಸ್ಕೊಳ್ಳಲ್ಲ. ಅಂಥದ್ರಲ್ಲಿ ಗೊತ್ತಿದ್ದು ಗೊತ್ತಿಲ್ದೇನೋ ನನ್ನಿಂದ ನಿನಗೆ ಅನ್ಯಾಯ ಆಗಿದೆ. ಇದನ್ನ ನಾನು ಹೇಗೆ ಸಹಿಸ್ಕೊಳ್ಳಿ? ಹಾಗಾದ್ರೆ ನೀವು ನನ್ನ ಪ್ರೀತಿಸ್ತಾ ಇದ್ದೀರಾ ಸರ್? ನನ್ ಮೇಲೆ ಆಣೆ ಮಾಡಿ ಹೇಳಿ ಸರ್.